ಶಿಕ್ಷಣ ಸಚಿವರು ನೋಡಲೇಬೇಕಾಗಿರುವ ಸುದ್ದಿ. ಪೋಷಕರಿಂದ ಮಕ್ಕಳಿಗೆ ಸರ್ಕಾರಿ ಶಾಲೆಗೆ ಸೇರಿಸಲು ಭಯ. ಅರಸೀಕೆರೆಯಲ್ಲಿ ನಗರದ ಪ್ರವಾಸಿ ಮಂದಿರ ಮುಂಭಾಗದಲ್ಲಿರುವ ಸರ್ಕಾರಿ ಮಾದರಿ ಪ್ರಾಥಮಿಕ ಪಾಠಶಾಲೆ ಬೀಳುವ ಸ್ಥಿತಿ ನಿರ್ಮಾಣವಾಗಿದ್ದು, ಈ ಶಾಲೆಯಲ್ಲಿ 1ರಿಂದ 7ನೇ ತರಗತಿಯವರೆಗೆ ವಿದ್ಯಾರ್ಥಿಗಳು ದಾಖಲಾಗಿದ್ದು, ಶಾಲೆಯ ಅವ್ಯವಸ್ಥೆಯ ಬಗ್ಗೆ ವಿವರಗಳು ಇಲ್ಲಿವೆ. ಶಾಲೆಯ ಬಾಗಿಲುಗಳು ಹಾಗೂ ಕಿಟಕಿಗಳು ಒಡೆದು ಹೋಗಿರೋದು, ಮೇಲ್ಛಾವಣಿ ಎಂಚುಗಳು ಖಾಲಿ. ಮಳೆ ಬಂದರೆ ಶಾಲೆಯೊಳಗೆ ನೀರು, ಗೋಡೆಗಳು ಬಿರುಕುಗೊಂಡಿರೋದು, ಶಾಲೆಯ ಕೊಠಡಿ ಶೌಚಾಲಯ ಕೊಠಡಿಯೇ ಆಗಿರೋದು. ಶಾಲೆಯ ಪರಿಸ್ಥಿತಿ ನೋಡಿ ಮಕ್ಕಳನ್ನ ಪೋಷಕರು ಶಾಲೆಗೆ ಸೇರಿಸಲು ಭಯದ ವಾತಾವರಣ ನಿರ್ಮಾಣವಾಗಿದೆ. ಶಾಲೆಯಲ್ಲಿ ಶೌಚಾಲಯದಲ್ಲಿ ನೀರಿಲ್ಲ, ನೀರಿನ ವ್ಯವಸ್ಥೆ ಇಲ್ಲದೆ ಶಾಲೆಯ ಕೊಠಡಿಯಲ್ಲೇ ಶೌಚಾಲಯ ಆಗಿದೆ. ಈ ಶಾಲೆಯಿಂದ ಹಲವಾರು ವಿದ್ಯೆ ಕಲಿತು ಶಿಕ್ಷಕರಾಗಿದ್ದಾರೆ. ಆದರೆ ಇವತ್ತಿನ ಈ ಶಾಲೆಯ ಪರಿಸ್ಥಿತಿ ನೋಡಿದ್ರೆ ಅಸಹ್ಯವಾಗುತ್ತದೆ. ಶಾಲೆಯ ಈ ಅವ್ಯವಸ್ಥೆ ಶಿಕ್ಷಣ ಸಚಿವರು ಹಾಗೂ ಸ್ಥಳೀಯ ಶಾಸಕರು ನೋಡಲೇಬೇಕಾಗಿದೆ. ಈ ಸಂದರ್ಭದಲ್ಲಿ ಮಕ್ಕಳ ಪೋಷಕರು ಮಾತನಾಡಿ, ಈ ಶಾಲೆಯಲ್ಲಿ ಸುಮಾರು ವರ್ಷಗಳಿಂದ ಇದ್ದು ಇಲ್ಲಿ ನಾವು ಕೂಡ ಓದಿದ್ದೇವೆ. ಆದರೆ ಆ ಸಮಯದಲ್ಲಿ ಶಾಲೆಯ ವ್ಯವಸ್ಥೆ ಹಾಗೂ ವಾತಾವರಣ ತುಂಬಾ ಚೆನ್ನಾಗಿದ್ದು, ಆದರೆ ಇವತ್ತಿನ ಶಾಲೆಯ ಪರಿಸ್ಥಿತಿ ನೋಡಿದ್ರೆ ಹೇಳೋರಿಲ್ಲ ಕೇಳೋರಿಲ್ಲ. ಶಿಕ್ಷಕರಿಗೆ ಹೇಳಿದ್ರೆ ಮೇಲಧಿಕಾರಿಗಳ ಮೇಲೆ ಹಾಕ್ತಾರೆ. ಜವಾಬ್ದಾರಿ ಇಲ್ಲದಿರುವ ಶಾಲೆಯಾಗಿದೆ. ನಮ್ಮ ಮಕ್ಕಳನ್ನ ಕಲಿಸಲು ಭಯ ಉಂಟಾಗ್ತಾ ಇದೆ. ಶಿಕ್ಷಕರು ಸರ್ಕಾರಿ ಶಾಲೆಗೆ ಸೇರಿಸಿ ಅಂತ ಪ್ರಚಾರಗಳು ಮಾಡ್ತಾರೆ. ಆದರೆ ಶಾಲೆಯಲ್ಲಿ ಸರಿಯಾದ ಸೌಲಭ್ಯ ಇಲ್ಲದೆ ಮಕ್ಕಳನ್ನ ಹೇಗೆ ಶಾಲೆಗೆ ಕಳಿಸಬೇಕೆಂದು ಪೋಷಕರು ಸರ್ಕಾರ ಹಾಗೂ ಮೇಲಾಧಿಕಾರಿಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದರು. ಈ ಒಂದು ಶಾಲೆಯು ಅರಸೀಕೆರೆ ನಗರದ BH ರಸ್ತೆಯಲ್ಲಿರೋದು. PM ಶ್ರೀ ಶಾಲೆಯಾಗಿ ಉನ್ನತೀಕರಿಸಿದರೂ ಸಹ ಇಂದು ಪಾಳು ಬಿದ್ದಿದೆ. ಈ ಒಂದು ಶಾಲೆಗೆ ಇವತ್ತು ಯಾವುದೇ ಒಂದು ಸರ್ಕಾರ ಆಗಲಿ, ಜಿಲ್ಲಾಡಳಿತ ಆಗಲಿ, ತಾಲೂಕು ಆಡಳಿತ ಯಾರೂ ಬಂದು ಒಂದು ಸ್ವಲ್ಪ ನೋಡ್ತಾ ಇಲ್ಲ. ಸುಮಾರು 200 ಮಕ್ಕಳು ಓದಿರುವಂಥ ಈ ಶಾಲೆ ಇವತ್ತು ದುಸ್ಥಿತಿಗೆ ಬಂದೈತೆ. ಸರ್ಕಾರ ಶಾಲೆಗಳು ಉಳಿಸಿ ಕನ್ನಡ ಬೆಳೆಸಿ ಅಂತ ಹೇಳತ್ತೆ. ಆದರೆ ಇಲ್ಲಿ ಬಂದು ನೋಡಿದರೆ ಮೊದಲು ಅದೆಲ್ಲ ಅಳಿಸಿ ಅನ್ನೋ ಕಾರಣತ್ತೆ. ಯಾಕಂದರೆ ಶಾಲೆಗಳು ಬೀಳೋ ಸ್ಥಿತಿನಲ್ಲಿ ಮಕ್ಕಳು ಪಾಠ ಕೇಳ್ತಿದ್ದಾರೆ. ಜೀವದ ಜೊತೆ ಸರ್ಕಾರ ಕಳ್ಳಾಟ ಆಡ್ತಿದೆ ಮಕ್ಕಳು ಜೀವದ ಜೊತೆ. ಮೊದಲು ಬಂದು ಇಲ್ಲಿ ಸೌಲಭ್ಯ ಒದಗಿಸಬೇಕು, ಸೌಲಭ್ಯ ಮೂಲಭೂತ ಸೌಕರ್ಯಕ್ಕೆ ಕ್ರಮ ಕೈಗೊಂಡು ಈ ಒಂದು ಸರ್ಕಾರಿ ಶಾಲೆಯನ್ನು ಮೊದಲು ಉಳಿಸಬೇಕು ಅಂತ ಇವತ್ತೊಂದು ದಿವಸ ನಾವು ನಮ್ಮ ಶಿಕ್ಷಣ ಇಲಾಖೆ ಮತ್ತು ಶಾಸಕರಿಗೆ, ಸರ್ಕಾರಕ್ಕೆ ನಾವೊಂದು ಈ ಮಾಧ್ಯಮದ ಮೂಲಕ ಒಂದು ಮನವಿ ಮಾಡ್ತಿದ್ದೀವಿ. ಸುಮಾರು 200 ಮಕ್ಕಳು ಓದ್ತಿರೋದಂಥ ಶಾಲೆಯನ್ನು ಮೊದಲು ನೀವು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ಉಳಿಸಬೇಕು ಮತ್ತು ಸರ್ಕಾರ ಹೇಳ್ದಂತೆ ಗ್ಯಾರಂಟಿಗಳ ಥರ ಈ ಥರ ಸರ್ಕಾರ ಉಳಿಸೋ ಒಂದು ಗ್ಯಾರಂಟಿ ಕೊಡಬೇಕಂತ ಈ ಸಂದರ್ಭದಲ್ಲಿ ಈ ಒಂದು